ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೆಲಸ ಅಧಿಕೃತವಾಗಿ ವರ್ಕ್ ಆರ್ಡರ್ ಇಲ್ಲದೆ ಇರುವಂತ ಗುತ್ತಿಗೆದಾರ. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸೂಪರ್ಡೆಂಟು, ಅಧೀಕ್ಷಕ. ಅಷ್ಟು ಸ್ಪಷ್ಟವಾಗಿ ತನ್ನ 6 ಪುಟಗಳ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ ನಂತರನೂ ಕೂಡ ನಿಮಗಿದು ಏನೂ ಅನಿಸಿಲ್ಲ ಅಂದರೆ ನಿಮ್ಮ ಸಂವೇದನಾಶೀಲತೆಯ ಬಗ್ಗೆ ನಮ್ಗೆ ಅನುಮಾನ ಬರುತ್ತೆ, ಅಥವಾ ಇದರಲ್ಲೂ ದೊಡ್ಡ ಪಾಲು ನಿಮಗೂ ತಲುಪಿದೆಯೇನೋ ಅಂತಕ್ಕಂಥ ಅನುಮಾನ ನಮಗೆ ವ್ಯಕ್ತ ಆಗುತ್ತೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ ಸಿಬಿಐಗೆ ಕೊಡೋದು ಮತ್ತು ತಕ್ಷಣ ನಾಗೇಂದ್ರ ಅವರನ್ನ ವಜಾ ಮಾಡುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ವಿಷಯ, PS ಗೌಡರ್ ಅಂತಕ್ಕಂಥ ಗುತ್ತಿಗೆದಾರ ಸಂತೆಬೆನ್ನೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ. ನನಗೆ ಈಗಿರೋ ಮಾಹಿತಿ ಪ್ರಕಾರ ಪಿಡಬ್ಲ್ಯೂಡಿನಲ್ಲಿ 10,200 ಕೋಟಿ ರೂಪಾಯಿಗೂ ಹೆಚ್ಚು ಗುತ್ತಿಗೆದಾರರ ಬಿಲ್ಲು ಬಾಕಿ ಇದೆ. ಬಿಬಿಎಂಪಿನಲ್ಲಿ 4,500 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಬಿಲ್ ಬಾಕಿ ಇದೆ. ನೀರಾವರಿ ಇಲಾಖೆಯಲ್ಲಿ ಸಣ್ಣ ನೀರಾವರಿ ಮತ್ತು ಭಾರೀ ನೀರಾವರಿ ಸೇರಿ 13,800 ಕೋಟಿ ರೂಪಾಯಿ ಬಿಲ್ಲು ಬಾಕಿ ಇದೆ. ಇದಲ್ಲದೆ KRDLನಲ್ಲಿ 1,800 ಕೋಟಿ, RDPRನಲ್ಲಿ ವಿವಿಧ ಹೌಸಿಂಗ್ ಬೋರ್ಡ್ ಇಲಾಖೆಯಲ್ಲಿ ವಿವಿಧ ವಿದ್ಯುತ್ ನಿಗಮಗಳು KPTCಯಲ್ಲೂ ಸೇರಿದಂತೆ ಎಲ್ಲಾ ಇಲಾಖೆದು ಸೇರಿದ್ರೆ ಹತ್ತಿರ 30,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ವಿದ್ಯುತ್ ಗುತ್ತಿಗೆದಾರರ ಬಿಲ್ಲುಗಳು ಬಾಕಿ ಇದ್ದಾವೆ. ಈಗಾಗಲೇ 3 ಜನ ಗುತ್ತಿಗೆದಾರರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಈ ಬಿಲ್ ಕೊಡೋದಕ್ಕೆ ನಿಮಗಿರೋ ಸಮಸ್ಯೆ ಏನು? ನಿಮ್ಮ ಬೊಕ್ಕಸ ಖಾಲಿಯಾಗಿದೆಯಾ, ಅಥವಾ ನಿಮಗೆ ಬರಬೇಕಾದಂತ ಕಮಿಷನ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಮಿಷನ್ ಕೊಟ್ಟವರಿಗಷ್ಟೇ ಬಿಲ್ ಕೊಡ್ತಾ ಇದ್ದೀರಾ? ನೀವು ಕಾಮಗಾರಿ ಪರಿಶೀಲನೆಗೆ, ಟೆಂಡರ್ ಪರಿಶೀಲನೆಗೆ ನಿವೃತ್ತ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರು ಮತ್ತು ಇನ್ನೊಬ್ಬರು ನ್ಯಾಯಮೂರ್ತಿ ಅವರ ಕಮಿಟಿ ನೇಮಕ ಮಾಡಿದ್ರಿ. ಅವರಿಗೆ ನೀವು ಕೊಟ್ಟ ಸೂಚನೆನೇ ಒಂದು ಸಮಿತಿಗೆ 1 ತಿಂಗಳು, ಇನ್ನೊಂದು ಸಮಿತಿಗೆ 3 ತಿಂಗಳು. ಆದರೆ ತಿಂಗಳ 10 ಆದ್ರೂ ಯಾಕೆ ಇನ್ನೂ ಅವರು ನಿಮಗೆ ರಿಪೋರ್ಟ್ ಕೊಟ್ಟಿಲ್ಲ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.